ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ಏನು ಈ ವಿಡಿಯೋನಲ್ಲಿ ನಮ್ಮ ಭಾರತದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧರಾಗ್ತಿರ್ತಾರೆ ಅವ್ರಿಗೆ ಮೇನ್ ಪ್ರಾಬ್ಲಮ್ ಆಗೋದಂದರೆ ಲಾಸ್ಟ್ ಮಿನಿಟ್ ರಿವಿಷನ್. ಈ ರಿವಿಷನ್ ಟೈಮಲ್ಲಿ ಅವರು ಕೆಲವು ವಿಚಾರಗಳೆಲ್ಲ ಬಿಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಆ ರಿವಿಷನ್ಗೆ ಅನುಕೂಲ ಆಗೋ ಮಟ್ಟದಲ್ಲಿ ನಾನು ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನಮ್ಮ ದೇಶದ ಬಗ್ಗೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಈಗ ನೋಡ್ರಿ, ಪ್ರಪಂಚದ ಅತಿ ದೊಡ್ಡ ಗಣತಂತ್ರ ವ್ಯವಸ್ಥೆ ಎಲ್ಲಿದೆಯಪ್ಪ ಅಂತಂದರೆ ಅದು ನಮ್ಮ ದೇಶ ಭಾರತದಲ್ಲಿದೆ. ಇದು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ರಾಷ್ಟ್ರ ಯಾವುದಂದ್ರೆ ಅದು ನಮ್ಮ ಭಾರತ. ಹಾಗೇನೆ ಭಾರತ 1947 ಆಗಸ್ಟ್ 15 ಸ್ವತಂತ್ರ ಬಂತು ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಬಿಫೋರ್ 1947 ಅಂದರೆ 1947 ಆಗಸ್ಟ್ ಹಿಂದೆ ಇದ್ದಂಥದ್ದು ಇಂಡಿಯಾಗೆ ಏನು ಕರಿತಾ ಇದ್ರಪ್ಪ ಅಂತಂದ್ರೆ ಬ್ರಿಟಿಷ್ ಇಂಡಿಯಾ ಅಂತಂದ್ರೆ ಬ್ರಿಟಿಷ್ ಭಾರತ ಅಂತ ಹೇಳಿ ಕರಿತಾ ಇದ್ರು. ಈ ಬ್ರಿಟಿಷ್ ಭಾರತದಲ್ಲಿ ಇದ್ದಂಥದ್ದು ಒಟ್ಟು 2 ದೇಶ, ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ. ಪಾಕಿಸ್ತಾನಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 14, 1947 ಆದ್ರೆ ನಮ್ಮ ಭಾರತಕ್ಕೆ ಬಂದದ್ದು ಆಗಸ್ಟ್ 15, 1947. ಇಲ್ಲಿ ಪ್ರಮುಖವಾಗಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಮ ದೇಶಕ್ಕೆ ಸಂವಿಧಾನ, ಬೃಹತ್ ಸಂವಿಧಾನ ಪ್ರಪಂಚದಲ್ಲಿ ಹೊಂದಿರುವಂತಹ ದೇಶ ನೋಡಿ. ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವನ್ನ ಹೊಂದಿದೆ. ಹಾಗಾದ್ರೆ ಈ ಸಂವಿಧಾನ ರಚನೆಗೆ ತೆಗೆದುಕೊಂಡಂತ ಒಟ್ಟು ಸಮಯ ಎಷ್ಟಪ್ಪ ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ನಮ್ಮ ಸಂವಿಧಾನ ರಚನೆ ಆಯಿತು. ಈ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂವಿಧಾನ ಸಿದ್ಧತೆ ಆಯಿತು. ಈ ಸಂವಿಧಾನವನ್ನ ಮೊದಲು ಆರಂಭ ಆಗಿದ್ದು ಡಿಸೆಂಬರ್ 9, 1946 ಸಂವಿಧಾನ ಸಮಿತಿ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಂತ ಏನು ಕರಿತೀವಿ, ಇದು ಮುಖಾಂತರ ಆರಂಭ ಆಯಿತು. ಅವಾಗ ಅದರ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರ ಒಂದು ಅಧ್ಯಕ್ಷತೆಯಾಗಿತ್ತು. ಆದರೆ 2ನೇ ದಿನಕ್ಕೆ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಕಾಯಮಾಗಿ ಆ ಅಧ್ಯಕ್ಷರಾಗ್ತಾರೆ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ವಿಶೇಷ ಏನಪ್ಪಾ ಅಂದ್ರೆ ಇವ್ರ ಬಗ್ಗೆ, ಇವರು ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಪತಿನೂ ಕೂಡ ಇವರು ಆಗಿದ್ರು. ಈಗ ಭಾರತದ ಬಗ್ಗೆ ಬರೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಭಾರತವು ಸಮಭಾಜಕ ವೃತ್ತದ ಉತ್ತರದಲ್ಲಿದೆ ಅಂತಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಈಕ್ವೆಟೋರಿಯಲ್ ಅಂತ ಹೇಳಿ ಕರಿತೀವಿ. ಸಮಭಾಜಕ ವೃತ್ತ ಅಂದ್ರೆ ಈಕ್ವೆಟೋರಿಯಲ್ ಅಂತ ಹೇಳಿ ಕರಿತೀವಿ. ಇದರ ಉತ್ತರ ಭಾಗದಲ್ಲಿ ನಮ್ಮ ಭಾರತ ಇದೆ ಅಂತ. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ನಮ್ಗೆ ಈಕ್ವೆಟೋರಿಯಲ್ ಇದು ವಿಶ್ವ ಭೂಪಟ. ಈ ವಿಶ್ವ ಭೂಪಟದಲ್ಲಿ ಇದನ್ನ ನಾವು 0 ಡಿಗ್ರಿ ಅಕ್ಷಾಂಶ ಅಂತ ಅಂದ್ರೆ ಪ್ರಪಂಚವನ್ನ ಉತ್ತರ ಮತ್ತು ದಕ್ಷಿಣವಾಗಿ ಮಾಡುವಂತ ಕಾಲ್ಪನಿಕ ರೇಖೆ. ಇದ್ರ ಅಕ್ಷಾಂಶ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಕ್ಷಾಂಶ ಅಂದ್ರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ಊಹಾ ರೇಖೆಗಳು. ಆಯ್ತಾ? ಇದರಲ್ಲಿ ಭಾರತ ಇಲ್ಲಿ ಇದೆ ನೋಡ್ರಿ, ಇಲ್ಲಿ ಭಾರತ ಇರುವಂತಹದ್ದು ಆ ಒಂದು ಸ್ಥಳದಲ್ಲಿ. ಮತ್ತು ವಿಶೇಷವಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡ್ರಿ, ಇದು ಇಂಡಿಯಾ, ಇಲ್ಲಿ ಇಂಡಿಯಾ ಇದೆ. ಭಾರತ ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದ್ರೆ ಇದನ್ನ ನಾವು 7ನೇ ದೊಡ್ಡ ರಾಷ್ಟ್ರ, 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಅದಕ್ಕೂ ಮೊದಲು ಇಲ್ಲಿ ನೋಡ್ರಿ, ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಲ್ಲಿ ನಮ್ಮ ಭಾರತ. ಆಯ್ತಾ? ಸೊ ಭಾರತ ಇಲ್ಲೆಲ್ಸಿದೆ. ಮತ್ತೆ ಭಾರತದ ಮಧ್ಯಭಾಗದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಅಂದ್ರೆ 23.5 ಡಿಗ್ರಿಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ. ಇದು ಈ ರೇಖೆ ನಮ್ಗೆ ಇಲ್ಲಿಂದ ಆರಂಭ ಆಗಿ ಅದು ನೇರ ಬಂದು ಸೊ ಹೀಗೆ ಭಾರತವನ್ನ 2 ಭಾಗಗಳಾಗಿ ಸಮಭಾಗವಾಗಿ ಅದು ಡಿವೈಡ್ ಮಾಡ್ತದೆ. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಭಾರತ ಅಂದ್ರೆ ಎಷ್ಟು ಅಕ್ಷಾಂಶ ಮತ್ತು ರೇಖಾಂಶದ ಒಳಗೆ ಇದೆಯಪ್ಪ ಅಂತ ಹೇಳಿದ್ರೆ ಇದು 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ, 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ
37.6 ಉತ್ತರ ಅಕ್ಷಾಂಶ. ನಾನೀಗಾಗಲೇ ಹೇಳಿದೆ ಅಕ್ಷಾಂಶ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಕ್ಷಾಂಶ ಅನ್ನುವಂಥದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾಗಿರುವಂತಹ ಕಾಲ್ಪನಿಕ ಊಹಾರೇಖೆಗಳು ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡಿದು ಸೊ ಇಷ್ಟು ಈ ಭಾಗ ಏನಿದೆ ಇಲ್ಲಿವರೆಗೆ ನಮ್ಮ ಒಂದು ಅಕ್ಷಾಂಶ ಇರುವಂತದ್ದು ಭಾರತ ದೇಶದ್ದು. ಹಾಗೆ ಇಲ್ಲಿ ಇನ್ನೊಂದು ಮಾಹಿತಿ ಇದೆ, ರೇಖಾಂಶ. ನೋಡ್ರಿ, ರೇಖಾಂಶ 68.7 ಡಿಗ್ರಿ. ರೇಖಾಂಶ ಅಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ. ರೇಖಾಂಶ ಅಂತಂದ್ರೇನು, ನಾರ್ತ್ ಟು ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ಕಾಲ್ಪನಿಕ ಊಹಾರೇಖೆಗಳನ್ನ ನಾವು ರೇಖಾಂಶ ಅಂತ ಕರಿತೀವಿ. ಇದರಲ್ಲಿ 68.7 ಡಿಗ್ರಿಯಿಂದ 97.25 ಡಿಗ್ರಿ ಪೂರ್ವ ರೇಖಾಂಶ. ಯಾಕಂದ್ರೆ ಪ್ರಪಂಚವು ಪ್ರಪಂಚದಲ್ಲಿ ಭಾರತ ಪೂರ್ವಾರ್ಧಗೋಳದಲ್ಲಿದೆ. ನೋಡ್ರಿ, ಇಲ್ಲಿ 0 ಡಿಗ್ರಿ ಬರುತ್ತೆ, 0 ಡಿಗ್ರಿ ರೇಖಾಂಶ. ಇದನ್ನ ನಾವು ಏನಂತ ಕರಿತೀವಿ, ಇದನ್ನ ನಾವು ಗ್ರೀನ್ ವಿಚ್ ಅಂತ ಕೂಡ ಕರಿತೀವಿ, ಗ್ರೀನ್ ವಿಚ್ ಮೀನ್ ರೇಖೆ ಅಂತ. ಇಲ್ಲಿಂದ ಭಾರತ ಇದರಿಂದ ಮುಂದೆ ಇರುವಂತದ್ದು, ಹಿಂದೆ ಎಲ್ಲ ಗ್ರೀನ್ ವಿಚ್ ನ ಮುಂದೆ ಅಂದ್ರೆ ಗ್ರೀನ್ ವಿಚ್ ರೇಖೆಯಿಂದ ಭಾರತ 5 ಗಂಟೆ 30 ನಿಮಿಷ ಮುಂದೆ ಇದೆ. 5 ಗಂಟೆ 30 ನಿಮಿಷ ಮುಂದೆ ಇದೆ. ಹಾಗಾದ್ರೆ ಭಾರತದ ಕಾಲಮಾನವನ್ನ, ಭಾರತದ ಏನು ಕಾಲಮಾನ ಇದೆ ಅದನ್ನ ಅಳಿಯುವಂತಹ ರೇಖಾಂಶ ಯಾವ್ದಪ್ಪ ಅಂತಂದ್ರೆ, ನಾವು ಭಾರತವನ್ನ ಸಮವಾಗಿ ಡಿವೈಡ್ ಮಾಡ್ಕೊಂಡು 82.5 ಪೂರ್ವ ರೇಖಾಂಶ, ಇದರ ಆಧಾರದ ಮೇಲೆ ನಾವು ಸಮಯವನ್ನ ನಿರ್ಧಾರ ಮಾಡ್ತೀವಿ. ಓಕೆ, ಏನಂದ್ರೆ ಗ್ರೀನ್ ವಿಚ್ ರೇಖೆಯಿಂದ ಭಾರತ 5 ಗಂಟೆ 30 ನಿಮಿಷದ ಮುಂದಿದೆ. ಓಕೆನಾ. ಮತ್ತು ಭಾರತವು ಪ್ರಪಂಚದ ಪೂರ್ವಾರ್ಧ ಅಂದ್ರೆ ಪೂರ್ವದಲ್ಲಿ ಮತ್ತು ಉತ್ತರ ಗೋಳದಲ್ಲಿದೆ ಅಲ್ವಾ. ಇಲ್ಲೇ ನೋಡಿದ್ರೆ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಿ, ಪ್ರಪಂಚದಲ್ಲಿ ಭಾರತ ಎಲ್ಲಿದೆ, ಇಲ್ಲಿ ಉತ್ತರ ಭಾಗದಲ್ಲಿ, ಇಲ್ಲಿ 0 ಡಿಗ್ರಿಯಿಂದ ಮೇಲ್ಗಡೆ ಭಾರತ ಇದೆ ಅಂತ. ಹಾಗಾದ್ರೆ ಭಾರತದ ವಿಸ್ತೀರ್ಣ ಎಷ್ಟು? ಭಾರತದ ಒಟ್ಟು ವಿಸ್ತೀರ್ಣ 37,87,263 ಚದುರ ಕಿಲೋಮೀಟರ್. ಇದು PUC ಪಠ್ಯ ಪುಸ್ತಕದಲ್ಲಿ ಇರುವಂತಹ ಮಾಹಿತಿ. ಖಂಡಿತವಾಗಿಯೂ ಎಕ್ಸಾಕ್ಟ್ ಆನ್ಸರ್. ಆದ್ರೆ ನಾವು ಎಲ್ಲಿ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ಮೈಲಿಗಳ ಲೆಕ್ಕಾಚಾರದಲ್ಲಿ. ಕೆಲವು ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ಬಿಡ್ತಾರೆ ಎಷ್ಟು ಚದುರ ಮೈಲಿ ಇದೆ ಭಾರತ ಅಂತ ಕೇಳಿದಾಗ ಅದು ಗೊಂದಲ ಆಗೋದ್ ಬೇಡ ಅಂತ ಹೇಳಿ ಅದನ್ನು ಹಾಕಿದ್ದೀನಿ. ಇದು 12,69,219 ಚದುರ ಮೈಲಿಯಷ್ಟು ಭಾರತ ದೊಡ್ಡದಾಗಿದೆ. ಅಂದ್ರೆ ಒಟ್ಟು ವಿಸ್ತೀರ್ಣ ಎಷ್ಟು? 37,87,263 ಚದುರ ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನ ಭಾರತ ಹೊಂದಿದೆ. ಹಾಗೆ ಈಗಾಗಲೇ ಹೇಳಿದೆ ನಾನು, ಭಾರತ ವಿಶ್ವದ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಈಗ ಮುಂದೆ ಬರೋದಾದ್ರೆ, ಹಾಗಾದ್ರೆ ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದ ಇದೆ ನಮ್ಮ ದೇಶ? ಉತ್ತರದಿಂದ ದಕ್ಷಿಣಕ್ಕೆ ಭಾರತದ ಒಟ್ಟು ಉದ್ದ 3,214 ಕಿಲೋಮೀಟರ್. ಅಂದ್ರೆ 1,997 ಚದುರ ಮೈಲಿಯನ್ನ ಭಾರತ ಹೊಂದಿದ್ರೆ, ಇಲ್ಲಿಂದ ಆರಂಭ ಆಗುತ್ತೆ. ಇಲ್ಲಿ ಮೇಲೆ ಏನು ಜಮ್ಮು ಕಾಶ್ಮೀರ ಆರಂಭ ಆಗುತ್ತೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಸೊ ಭಾರತದ ಒಟ್ಟು ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ, ಒಟ್ಟು ಉದ್ದ 3,214 ಚದುರ ಕಿಲೋಮೀಟರ್. ಹಾಗೇನೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ಒಟ್ಟು ಉದ್ದ ಎಷ್ಟಪ್ಪ ಅಂತಂದ್ರೆ 2,933 ಕಿಲೋಮೀಟರ್ ನ ಹೊಂದಿದೆ. ಅದರ ಮೈಲಿಗಳ ಲೆಕ್ಕಾಚಾರ ಹೇಳೋದಾದ್ರೆ 1,822 ಚದುರ ಮೈಲಿ ಅನ್ನ ಇದು. ಸೊ 2 ಮೈಲಿಯನ್ನ ಇದು ಹೊಂದಿದೆ. ಸೊ ಚದುರ ಇಲ್ಲ, ಬರೀ ಮೈಲಿ ಮಾತ್ರ ಇದು ಹೊಂದಿದೆ. ಹಾಗಾದ್ರೆ ಒಟ್ಟು ಭೂಮಿಯ ಒಟ್ಟು ಗಡಿ ಎಷ್ಟಪ್ಪ ಇದೆ ಅಂದ್ರೆ 15,200 ಕಿಲೋಮೀಟರ್ ಅನ್ನ ಹೊಂದಿದೆ. ಭೂಗಡಿಯ ಎಲ್ಲಿಂದ ಹೇಗಿರುತ್ತೆ ಅಂತಂದ್ರೆ, ಭೂಗಡಿ ಅದು ಇಲ್ಲಿಂದ ಆರಂಭ ಆಗುತ್ತೆ. ಗುಜರಾತ್ ಇಲ್ಲಿಂದ ಆರಂಭ ಆಗಿ ಹೀಗೆ ಇಲ್ಲಿಂದ ಎಲ್ಲ ಸುತ್ತಕೊಂಡು ಬಂದು ಕಡೆಗೆ ಇಲ್ಲಿ ನೇಪಾಳ ಬರುತ್ತೆ, ಇಲ್ಲಿ ಕಡೆಗೆ ಭೂತಾನ್ ರಾಷ್ಟ್ರ, ಇಲ್ಲಿ ಮಯನ್ಮಾರ್ ಹೀಗೆ ದಾಟ್ಕೊಂಡು ಇಲ್ಲಿ ಅಂತ್ಯ ಆಗುತ್ತೆ. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 15,200 ಕಿಲೋಮೀಟರ್. ಹಾಗೆ ಒಟ್ಟು ಜಲಗಡಿ ಅಂದ್ರೆ ಸಮುದ್ರದ ಜಲಗಡಿ ಎಷ್ಟಾಗುತ್ತೆ ಅಂತಂದ್ರೆ, ಇದರ ಒಟ್ಟು ಉದ್ದ
516.6 ಕಿಲೋಮೀಟರ್. ಅಂತಂದ್ರೆ ಇಲ್ಲೇನು ಭಾರತದ ಜಲಗಡಿ ಇಲ್ಲಿಂದ ಆರಂಭ ಆಗುತ್ತೆ, ಗುಜರಾತ್ ಇಲ್ಲಿ ಇಲ್ಲಿಂದ ಆರಂಭ ಆದ್ರೆ ಅದು ಇಲ್ಲಿ ಅಂತ್ಯ ಆಗುತ್ತೆ. ಹಾಗೇನೆ ಇನ್ಕ್ಲೂಡಿಂಗ್ ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಇವೆರಡನ್ನು ಒಳಗೊಂಡಂತೆ ಒಟ್ಟು ಸಮುದ್ರದ ಉದ್ದ ಎಷ್ಟಪ್ಪ ಅಂದ್ರೆ 7516.5 ಕಿಲೋಮೀಟರ್ ಉದ್ದವನ್ನ ಇದು ಹೊಂದಿದೆ. ಹಾಗಾದ್ರೆ ನಮ್ಮ ನೆರೆಹೊರೆಯವರ ಒಂದು ಪರಿಚಯ ಮಾಡ್ಕೊಳ್ಳೋಣ. ಅಂತಂದ್ರೆ ನೆರೆಹೊರೆ ಅಂತಂದ್ರೆ ಅಕ್ಕಪಕ್ಕ ಇರುವಂತ ರಾಷ್ಟ್ರಗಳು, ಎಷ್ಟು ರಾಷ್ಟ್ರಗಳ ಜೊತೆಯಲ್ಲಿ ಭಾರತ ತನ್ನ ಗಡಿಯನ್ನ ಹೊಂದಿದೆ ಅಂತ ನೋಡ್ಕೊಳ್ಳೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಬರುವಂತಹದ್ದು ನಾನು ಅತಿ ಹೆಚ್ಚು ಗಡಿ ಶೇರಿಂದ ನಾನು ಹೇಳ್ತಾ ಇದ್ದೀನಿ. ಒಟ್ಟು ಭಾರತ ಗಡಿಯನ್ನ ಹಂಚಿಕೊಂಡಿರುವಂತದ್ದು ಎಷ್ಟು ರಾಷ್ಟ್ರ ಅಂತ ಕೇಳಿದ್ರೆ ನೀವು ಆರಾಮಾಗಿ ಇದು ನೋಡ್ಕೊಂಡು ಹೇಳ್ಬೋದು. ಒಟ್ಟು 6 ದೇಶಗಳೊಂದಿಗೆ ಭಾರತ ಗಡಿಯನ್ನ ಹಂಚಿಕೊಂಡಿದೆ. ಇಲ್ಲಿ ಮೊದಲನೇದಾಗಿ ನಾನು ಬಾಂಗ್ಲಾದೇಶ ಅಂತ ತಗೋತೀನಿ. ಬಾಂಗ್ಲಾದೇಶ ಇದು ಸ್ಥಾಪನೆ ಆಗಿದ್ದು ತಮ್ಗೆಲ್ಲ ಗೊತ್ತಿದೆ. ಬಿಫೋರ್ 1947 ಇದು ಭಾರತದ ಭಾಗ ಆಗಿತ್ತು. ಅದಾದ್ಮೇಲೆ ಇದು ಪಾಕಿಸ್ತಾನದ ಭಾಗ ಆಯಿತು. ಇದನ್ನ ಪೂರ್ವ ಪಾಕಿಸ್ತಾನ ಅಂತೇಳಿ ಕರಿತಾ ಇದ್ರು. 1971 ಯುದ್ಧದಲ್ಲಿ ಇದು ಸಪರೇಟ್ ಕಂಟ್ರಿ ಆಗಿ ಇದು ಎಸ್ಟಾಬ್ಲಿಷ್ ಆಯಿತು. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಭಾರತದೊಂದಿಗೆ ಬಾಂಗ್ಲಾ ಹಂಚಿಕೊಂಡಿರುವಂತ ಗಡಿ 4096.7 ಕಿಲೋಮೀಟರ್. ಅಷ್ಟು ಉದ್ದದ ಗಡಿಯನ್ನ ಬಾಂಗ್ಲಾದೇಶ ಇಲ್ಲಿ ಹೊಂದಿರುವಂತದ್ದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ ಬಾಂಗ್ಲಾದೇಶ ಅಂತ ರಾಷ್ಟ್ರ ಇದೆ, ಇಲ್ಲಿ ಇದು ಹೊಂದಿದೆ. ಮತ್ತೆ ಇದಕ್ಕೆ ಗಡಿ ಹಂಚಿಕೊಂಡಿರುವಂತ ರಾಷ್ಟ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ಬಾಂಗ್ಲಾದೇಶ ಜೊತೆನಲ್ಲಿ ಗಡಿಯನ್ನ ಹಂಚಿಕೊಂಡಂತ ರಾಷ್ಟ್ರಗಳು ಅಂತ ಕ್ವಶನ್ ಕೇಳ್ಬಿಟ್ಟಾಗ ನೀವು ಹೇಳ್ಬೇಕಾಗುತ್ತೆ, ಮೊದಲು ವೆಸ್ಟ್ ಬೆಂಗಾಲ್ ಅಂತಂದ್ರೆ ಪಶ್ಚಿಮ ಬಂಗಾಳ, ಅದಾದ ಮೇಲೆ ಮೇಘಾಲಯ ಮತ್ತು ಅಸ್ಸಾಂ, ಹಾಗೆ ಮತ್ತೊಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಇದು ತ್ರಿಪುರಾ. ಇವಷ್ಟು ರಾಜ್ಯಗಳು ಬಾಂಗ್ಲಾ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಸೊ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ಎರಡನೇ ಇನ್ನೊಂದು ದೇಶ ಅದು ಯಾವ ರಾಜ್ಯದೊಂದಿಗೆ ಭಾರತದಲ್ಲಿ ಗಡಿಯನ್ನ ಹಂಚಿಕೊಂಡಿದೆ ಅಂತ ಹೇಳೋದಾದ್ರೆ ಎರಡನೇದನ್ನ ನಾವು ತಗೊಳ್ಳೋದಾದ್ರೆ ಚೀನಾ. ಇತ್ತೀಚೆಗೆ ಚೀನಾ ಅದು ಕ್ಲಾಸಸ್ ಜಾಸ್ತಿನೇ ಇದೆ, ಇಂಡಿಯಾ ಜೊತೆನಲ್ಲಿ ಅಷ್ಟು ಕ್ಲಾಸಸ್ ಜಾಸ್ತಿನೇ ಇದೆ. ಸೊ ಇವರು ಗಡಿ ಸಮಸ್ಯೆನೂ ಕೂಡ ಅಷ್ಟೇ ವಿಪರೀತ. ಇತ್ತೀಚೆಗೆ ದೋಕ್ಲಾಮಲ್ ಆಗಿರ್ಬೋದು, ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಈ ಕಡೆ ಎಲ್ಲ ಇವ್ರದ್ದು ನಮ್ಮ ಮತ್ತು ಚೀನಾ ನಡುವೆ ಗಡಿಯ ಒಂದು ಸಮಸ್ಯೆ ಇದೆ. ಚೀನಾ ಒಟ್ಟು ಭಾರತದೊಂದಿಗೆ ಗಡಿ ಹಂಚಿಕೊಂಡಿರೋದು 3488 ಕಿಲೋಮೀಟರ್. ನಾವು ಮ್ಯಾಪ್ ನೋಡಿದಾಗ ಅನ್ಸ್ಬಿಡ್ತೇವೆ ಚೀನಾ ಜೊತೆನಲ್ಲಿ ಭಾರತ ಅತಿ ಹೆಚ್ಚು ಉದ್ದದ ಗಡಿಯನ್ನ ಹೊಂದಿದೆ ಅಂತ. ಖಂಡಿತ ತಪ್ಪು. ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನ ಹೊಂದಿರುವಂತಹ ರಾಷ್ಟ್ರ ಬಾಂಗ್ಲಾದೇಶ. ತದನಂತರದಲ್ಲಿ ಚೀನಾ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಚೀನಾ ನಮ್ಮ ಜೊತೆನಲ್ಲಿ ಎಲ್ಲಿಂದ ಗಡಿ ಆರಂಭ ಆಗುತ್ತೆ ಅಂತಂದ್ರೆ ಈಗ ಇತ್ತೀಚೆಗೆ ನಿರ್ಮಾಣ ಆಗಿರುವಂತಹ ಏನು ಲಡಾಖ್ ಪ್ರಾಂತ್ಯ, ಲಡಾಖಿಂದ ಆರಂಭ ಆದ್ರೆ ನೆಕ್ಸ್ಟ್ ಇಲ್ಲಿ ಹಿಮಾಚಲ್ ಪ್ರದೇಶ, ಉತ್ತರಾಖಂಡು, ತದನಂತರ ಇಲ್ಲಿ ನೇಪಾಳ ಆಗುತ್ತೆ. ಹಾಗೆ ಮುಂದುವರ್ಕೊಂಡು ಬಂದ್ರೆ ಸಿಕ್ಕಿಮು, ಇಲ್ಲಿ ಅರುಣಾಚಲ ಪ್ರದೇಶ. ಇವಿಷ್ಟು ರಾಜ್ಯಗಳೊಂದಿಗೆ ಚೀನಾ ತನ್ನ ಗಡಿಯನ್ನ ಹೊಂದಿದೆ ಭಾರತದೊಂದಿಗೆ. ಇಲ್ಲಿ ಬಹುಮುಖ್ಯವಾಗಿ ಹೇಳೋದಾದ್ರೆ ಚೀನಾ ಏನು ಕ್ಲೈಮ್ ಮಾಡುತ್ತಂದ್ರೆ ಅರುಣಾಚಲ್ ಪ್ರದೇಶ ಚೈನಾಗೆ ಸೇರಿದ್ದು ಅಂತೇಳಿ ಅದು ಕ್ಲೈಮ್ ಮಾಡ್ತಾ ಇದೆ. ಈ ಕಡೆ ನೋಡ್ರಿ, ಇದು ಅರುಣಾಚಲ್ ಪ್ರದೇಶ. ಇದು ಒಂದು ಇಶ್ಯೂಸ್ ಬಹಳ ದೊಡ್ಡದಿದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಲಡಾಖ್ ಅತಿ ದೊಡ್ಡ ಶೀತ ಮರುಭೂಮಿ, ಭಾರತದ ಅತಿ ದೊಡ್ಡ ಶೀತ ಮರುಭೂಮಿ ಅಂತ ಹೇಳಿ ಕರಿತೀವಿ. ಇದು ಕೂಡ ಅಷ್ಟೇನೆ. ಇದು ಚೀನಾ ಏನ್ ಮಾಡ್ತಾ ಇದಾರೆ, ಇವೆರಡೂ ಕೂಡ ನಮಗ್ ಸೇರ್ಬೇಕು ಅಂತ ಹೇಳಿ ಕ್ಲೈಮ್ ಮಾಡುತ್ತೆ. ಆದ್ರೆ ಗಡಿ ಒಪ್ಪಂದದ ನೋಡೋದಾದ್ರೆ ಇದು ಭಾರತಕ್ಕೆ ಸೇರ್ಬೇಕಾಗಿರುವಂತಹ ಪ್ರದೇಶ. ಇದು ತಮ್ಮ ಮಾಹಿತಿಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಮೂರನೇ ರಾಷ್ಟ್ರ ಯಾವುದು ಅತಿ ಹೆಚ್ಚು ಗಡಿಯನ್ನ ಒಳಗೊಂಡಿರುವಂತದ್ದು ಭಾರತದೊಂದಿಗೆ ಅಂತಂದ್ರೆ ಅದು ನಮ್ಮ ನೆರೆಯ ಪಾಕಿಸ್ತಾನ ರಾಷ್ಟ್ರ. ಪಾಕಿಸ್ತಾನ ಏನಿದೆ ಇದು ನಮ್ಮ ಜೊತೆಯಲ್ಲಿ ಮೂರನೇ. ಕೆಲವು ಸಲ ಏನ್ ಕೇಳ್ಬಿಡ್ತಾನೆ, ಆರ್ಡರ್ ಪ್ರಕಾರ ಕೇಳ್ಬಿಡ್ತಾನೆ.
ಅತಿ ಹೆಚ್ಚು ಗಡಿಯಿಂದ ಕಡಿಮೆ ಗಡಿ ಹಂಚಿಕೊಂಡಿರೋ ರಾಷ್ಟ್ರಗಳನ್ನ ಹೊಂದಿಸಿ ಬರೀರಿ ಅಂತೆಲ್ಲ ಕೇಳಿದಾಗ ನಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಈ ತರ ಹಾಕಿದ್ದೀನಿ. ಇಲ್ಲಿ ನೋಡ್ರಿ, ಪಾಕಿಸ್ತಾನ 3323 ಕಿಲೋಮೀಟರ್ ಉದ್ದದ ಗಡಿಯನ್ನ ಭಾರತದೊಂದಿಗೆ ಇದು ಹೊಂದ್ಕೊಂಡಿದೆ. ಇಲ್ಲಿ ನೋಡ್ರಿ, ಅದು ಇಲ್ಲಿಂದ ಆರಂಭ ಆಗುತ್ತೆ. ಇಲ್ಲಿ ಗುಜರಾತ್ ಇಂದ ಆರಂಭ ಆಗಿ ಗುಜರಾತ್, ರಾಜಸ್ಥಾನ, ಈ ಕಡೆ ಪಂಜಾಬ್, ಈ ಕಡೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, ಮತ್ತೆ ಈ ಕಡೆ ಲಡಾಖ್. ಕೆಲವೊಂದ್ಸಲ ಕ್ವಶನ್ಸ್ ಹೆಂಗ್ ಬಂದ್ಬಿಡ್ತು ಅಂದ್ರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು, ಯೂನಿಯನ್ ಟೆರಿಟರೀಸ್ ಯಾವುದು ಅಂತ ಹಂಗೆ ಕೇಳ್ಬಿಡ್ತಾರೆ. ಅದು ಕೆಲವರಿಗೆ ಇನ್ನೂ ಮೈಂಡ್ ಅಲ್ಲಿ ಇರುತ್ತೆ, ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನ ಇದೆ ಅಂತ. ಇಲ್ಲ, ಅದು ಇಲ್ಲಿ ನೋಡ್ರಿ, 31 ಅಕ್ಟೋಬರ್ 2019 ಅವುಗಳ ರಾಜ್ಯ ಸ್ಥಾನಮಾನ ಇಲ್ಲ. ಮೊದಲು ಲಡಾಖ್ ಮತ್ತೆ ಜಮ್ಮು ಕಾಶ್ಮೀರ ಎರಡು ಒಂದಾಗಿತ್ತು. ಅದನ್ನ ಸಂವಿಧಾನ ತಿದ್ದುಪಡಿ ಮುಖಾಂತರ ಇದನ್ನ ಬದಲಾಯಿಸಿ ತಿದ್ದುಪಡಿ ಮಾಡಿ ಇದನ್ನ 306 ತಿದ್ದುಪಡಿ ಮಾಡಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಿದ್ದಾರೆ. ಇವೆರಡು ಕೇಂದ್ರಾಡಳಿತ ಪ್ರದೇಶ. ತದನಂತರ ಪಂಜಾಬ್ ಆದ್ಮೇಲೆ ರಾಜಸ್ಥಾನ ಮತ್ತು ಗುಜರಾತ, ಇವಿಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊಂದಿಗೆ ಪಾಕಿಸ್ತಾನ ಗಡಿಯನ್ನ ಹೊಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಇದು ಪಾಕಿಸ್ತಾನ ಆದ್ಮೇಲೆ ನೆಕ್ಸ್ಟ್ ಮುಂದೆ ಬರುವಂತದ್ದು ನಮ್ಗೆ ನೇಪಾಳ ಮೊದಲು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಆಗಿತ್ತು. ತದನಂತರ ಅದರಿಂದ ಹಿಂದೆ ಸರಿತು. 1751 ಕಿಲೋಮೀಟರ್ ಉದ್ದದ ಗಡಿಯನ್ನ ಇದು ಭಾರತದೊಂದಿಗೆ ಹೊಂದ್ಕೊಂಡಿದೆ. ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೇಪಾಳ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಉತ್ತರಾಖಂಡ್ ಅದರೊಂದಿಗೆ ಫಸ್ಟ್ ಆರಂಭ ಆಗೋದು ಗಡಿ ನೋಡ್ರಿ. ಇಲ್ಲಿ ಉತ್ತರಾಖಂಡ್ ಇಂದ ಆರಂಭ ಆದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ, ಬಿಹಾರ್, ವೆಸ್ಟ್ ಬೆಂಗಾಲ್, ಹಾಗೆ ಇಲ್ಲಿ ಇರುವಂತದ್ದು ಸಿಕ್ಕಿಂ. ಇವಿಷ್ಟು ರಾಜ್ಯಗಳೊಂದಿಗೆ ನೇಪಾಳ ಗಡಿಯನ್ನ ಹೊಂದಿದೆ. ಕೆಲವು ಸಲ ಹಂಗೂ ಕ್ವಶನ್ ಕೇಳ್ಬಿಡ್ತಾರೆ, ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡ ರಾಷ್ಟ್ರ ಯಾವುದು ಅಂತ. ಹಂಗಾಗಿ ಇಲ್ಲಿ ನೋಡ್ರಿ, ಇದೆಷ್ಟು ರಾಜ್ಯ ಆಯ್ತು? ಒಂದು ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲ್ ಹಾಗೂ ಸಿಕ್ಕಿಂ. ಒಟ್ಟು 5 ರಾಜ್ಯಗಳೊಂದಿಗೆ ನೇಪಾಳ ಗಡಿಯನ್ನ ಹಂಚಿಕೊಂಡಿದೆ. ಆಯ್ತಾ? ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನೇಪಾಳ ಆದ್ಮೇಲೆ ನಮ್ಮ ಜೊತೆಯಲ್ಲಿ ಗಡಿಯನ್ನ ಹಂಚಿಕೊಂಡಿರಂತ ಮತ್ತೊಂದು ರಾಷ್ಟ್ರ ಮ್ಯಾನ್ಮಾರ್. ಇತ್ತೀಚೆಗೆ ಅಲ್ಲಿ ಸೇನಾಡಳಿತ ಬಂತು. ಆಂಗ್ ಸಾನ್ ಸೂಕಿ ಅವ್ರನ್ನ ಗೃಹ ಬಂಧನದಲ್ಲಿರಿಸಿ ಅಲ್ಲಿನ ಸೇನಾಧಿಕಾರಿ ಇಡೀ ದೇಶದ ಚುಕ್ಕಾಣಿ ಹಿಡ್ಕೊಂಡಿದ್ದಾರೆ. ಈ ಮ್ಯಾನ್ಮಾರ್ ಇದು ಕೂಡ ಈ ಹಿಂದೆ ಭಾರತದ ಒಂದು ಭಾಗ ಆಗಿತ್ತು. ಮ್ಯಾನ್ಮಾರ್ ಅಂಟಿಲ್ ಎಲ್ಲಿವರೆಗೆ ಅಂತಂದ್ರೆ 1935 ಇದು ಭಾರತದಿಂದ ಭಾಗ ಆಯ್ತು. 1935. ನೋಡಿ, ಇದು ಮಯನ್ಮಾರ್. ಇದ್ರ ಜೊತೆಗೆ ಇಲ್ಲಿ ಮಯನ್ಮಾರ್ ಅಂದ್ರೆ ಇದು ನಾವು ಬರ್ಮಾ ಅಂತ ಕರಿತೀವಿ. ಮಯನ್ಮಾರ್ ಗಡಿಯನ್ನು ಹಂಚ್ಕೊಂಡಿರುವಂತದ್ದು ರಾಜ್ಯಗಳು ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಒಟ್ಟು 4 ರಾಜ್ಯಗಳು ಬರ್ಮಾ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಕಡೆಯದಾಗಿ ಬರೋದಾದ್ರೆ ಭೂತಾನ್ ಹೆಂಗಪ್ಪ ಅಂತಂದ್ರೆ ಇದನ್ನ ಭೂತಾನ್ನ ನಾವೇ ನೋಡ್ಕೋತಾ ಇರೋದು ಈಗ. ಅಂದ್ರೆ ಯಾವ ರೀತಿ ಅಂತಂದ್ರೆ ಅಲ್ಲಿರುವಂತ ಆಂತರಿಕ ಗಲಭೆ, ಬೇರೆ ದೇಶದಲ್ಲಿ ನೆರೆಹೊರೆಯ ಸಮಸ್ಯೆ ಆದಾಗೆಲ್ಲ ಭಾರತ ಭೂತಾನ್ನ ನೆರವಿಗೆ ಧಾವಿಸ್ತದೆ. ಭಾರತವು ಕೂಡ ಅಷ್ಟೇ ಭಾರತದ ಒಂದು ಅತ್ಯಾಪ್ತ ರಾಷ್ಟ್ರ ಅಂತ ಕೂಡ ನಾವು ಹೇಳಿ ಕರೀಬಹುದು. ಒಟ್ಟು ಗಡಿಯನ್ನು ಹಂಚಿಕೊಂಡಿರುವಂತದ್ದು 699 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ನೋಡ್ರಿ, ನಿಮ್ಗೊಂದು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನೋಡ್ರಿ, ಇದು ಭೂತಾನ್. ಇದ್ರ ಜೊತೆಗೆ ಗಡಿ ಹಂಚಿಕೊಂಡಿರುವಂತದ್ದು ಎಷ್ಟು? ಸಿಕ್ಕಿಂ, ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಪ್ಲೇಸ್ ಇದೆ, ಧೋಕ್ಲಾಮ್ ಅಂತ. ಇದು 3 ರಾಷ್ಟ್ರಗಳಿಗೆ ಗಡಿ ಇದೆ. ನೇಪಾಳ, ಚೀನಾ ಮತ್ತು ಭಾರತದ ಗಡಿ ಪ್ರದೇಶ ಆಗುತ್ತೆ. ಭೂತಾನ್ ಇಲ್ಲಿ ಬರುತ್ತೆ 2 ರಾಷ್ಟ್ರ. ಇಲ್ಲಿ ಏನ್ ಮಾಡ್ತಾ ಇದೆ ಚೀನಾ ಏನ್ ಮಾಡುತ್ತೆ, ನೇಪಾಳ ಸಹಕಾರದೊಂದಿಗೆ ಇಲ್ಲಿ ಖ್ಯಾತಿಯನ್ನ ತೆಗೆದು ಗಡಿ ಸಮಸ್ಯೆ ಖ್ಯಾತಿ ತಗೊಂಡು, ಹಾಗೆ ಈ ಕಡೆ ಧೋಕ್ಲಾಮ್ ಬರೋದು ಈ ಕಡೆ ಸೈಡ್ ಪೋರ್ಷನ್. ಈ ಕಡೆ ಪೋರ್ಷನ್ ಏನಾಗ್ಬಿಡುತ್ತೆ ಅಂತಂದ್ರೆ, ಅಕಸ್ಮಾತ್ ಭೂತಾನ್ ನಮ್ಮ ಅತ್ಯಾಪ್ತ ರಾಷ್ಟ್ರ ಆಗ್ಲಿಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಪೋರ್ಷನ್ ಇದೆ, ಇಲ್ಲಿ ಸಿಲಿಗುರಿ ಅಂತ ಕರಿತೀವಿ.
ಅದನ್ನ ನಾವು ಚಿಕನ್ ನೆಕ್ ಅಂತ ಕರಿತೀವಿ. ಚಿಕನ್ ನೆಕ್, ಕೋಳಿ ಕತ್ತು ಇಷ್ಟು ಸಣ್ಣವಾಗಿರುತ್ತೆ. ಭಾರತದ ಭಾಗ, ಈ ಭಾಗನ ನೋಡ್ರಿ ನೀವು, ಇದು ಎಷ್ಟು ಒಂದು ಚಿಕ್ಕ ಭಾಗ ಇದೆ ಅಂತಂದ್ರೆ, ಇದು ಇಲ್ಲಿ ಸಿಲಿಗುರಿ ಅಂತ ಒಂದು ಪ್ಲೇಸ್ ಬರುತ್ತೆ ಪಶ್ಚಿಮ ಬಂಗಾಳದ ವ್ಯಾಪ್ತಿಯಲ್ಲಿ, ಸಿಲಿಗುರಿ ಅಂತ. ಅಕಸ್ಮಾತ್ ಈ ಭಾಗ ಏನಾದ್ರೂ ಚೀನಾ ವಶಪಡಿಸ್ಕೊಂಡ್ಬಿಟ್ರೆ, ಈ ಪೂರ್ವಾಚಲ ರಾಜ್ಯಗಳು ನೋಡ್ರಿ ಸುಮಾರು ಎಷ್ಟು ರಾಜ್ಯ ಹೋಗ್ತಾವಂದ್ರೆ, ಸುಮಾರು ಅಸ್ಸಾಮು, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರು, ಮಿಜೋರಾಮು, ತ್ರಿಪುರ, ಮೇಘಾಲಯ, ಸುಮಾರು 6-7 ರಾಜ್ಯಗಳು ನಮ್ಮ ಕೈ ತಪ್ಪುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸಪ್ತ ಸಹೋದರಿಯರು ಅಂತ ನಾವೇನ್ ಕರಿತೀವಿ 7 ರಾಜ್ಯಗಳು, ಅದರ ಮೂಲ ಭಾರತದಿಂದ ಹೊರಗಾಗುವಂತ ಸಮಸ್ಯೆ ಆಗ್ಬಿಡುತ್ತೆ. ಹಾಗೇನೆ ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಅಷ್ಟೇ ಅರುಣಾಚಲ ಪ್ರದೇಶ ಬಗ್ಗೆ ಖ್ಯಾತಿಯನ್ನು ತಗೊಂಡಿದೆ. ಈ ಕಡೆ ಹೈವೇನ ಮಾಡಿ ಭೂತಾನ್ ಜೊತೆ ಗಡಿ ಸಮಸ್ಯೆನ ಹೊಂದ್ಕೊಂಡಿದೆ. ಆಮೇಲೆ ಇಲ್ಲಿ ನಕ್ಸಲ್ ಹಾವಳಿನೂ ಕೂಡ ಇದೆ. ಮತ್ತೆ ಇಲ್ಲಿ ಬೋಡೋಸು, ನಾಗಾಸ್ ಅಂತ ಒಂದಷ್ಟು ಬಂಡುಕೋರರ ಇದೆ. ಅವ್ರಿಗೆಲ್ಲ ಚೈನಾ ಏನ್ ಮಾಡ್ತಾರೆ, ವೆಪನ್ಸ್ ನ ಕೊಟ್ಟು ಒಳಗ್ ಬಿಟ್ಟು ಆಂತರಿಕ ದಂಗೆನ ಕೂಡ ಆರಂಭ ಮಾಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಭಾರತಕ್ಕೆ ಇಲ್ಲಿ ಡಿಸ್ಟರ್ಬೆನ್ಸ್ ಅನ್ನ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪೋರ್ಷನ್ ನೋಡ್ರಿ, ನಿಮ್ಗೆ ಗಡಿ ವಿಚಾರ ಹೇಳ್ಬೇಕಂತ ಅನಿಸ್ತು, ಹಾಗಾಗಿ ಹೇಳಿದೆ. ಸೊ ಹಾಗಾಗಿ ಈ ಭೂತಾನ್ ಜೊತೆನಲ್ಲಿ ನಮ್ಮ ಏನು ಸಂಬಂಧ ಇದೆ ಅದು ಹೀಗೆ ಮುಂದುವರಿಬೇಕು. ಇಲ್ಲ ಅಂದ್ರೆ ಈ ಭಾಗ ನಮ್ಗೆ ಚೀನಾ ವಶಪಡಿಸ್ಕೊಂಡ್ಬಿಟ್ರೆ ಸಂಪೂರ್ಣ ಭಾಗನೇ ಹೊರಟೋಗ್ಬಿಡುತ್ತದೆ. ಇನ್ನ ಮುಂದಿನ ಬರೋದಾದ್ರೆ, ನಾನು ಹೇಳಿದೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದೆ, ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದೆಯಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಕಂಡು ಬರ್ತದೆ. ಭಾರತದಲ್ಲಿ ಒಟ್ಟು 28 ರಾಜ್ಯ. ಇಲ್ಲಿ ನೋಡ್ರಿ, ಭಾರತದಲ್ಲಿ ಒಟ್ಟು 28 ರಾಜ್ಯಗಳನ್ನ ಭಾರತ ಹೊಂದಿದೆ, ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ. ಈ ಭಾರತ ಭೂಪಟ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. 28 ರಾಜ್ಯಗಳನ್ನ, ಈಗ ನಾನು ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾರ್ಕ್ ಮಾಡಿದ್ರೆ, ಇಲ್ಲಿ ಉಳ್ಕೊಳ್ಳುವಂಥದ್ದೆಲ್ಲವೂ ಕೂಡ ನಮ್ಗೆ ಏನಾಗುತ್ತೆ, ಅದು ರಾಜ್ಯಗಳ ಸ್ಥಾನಮಾನ. ಹಾಗಾದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ ಅಂದ್ರೆ, ಇಲ್ಲಿ ನೋಡ್ರಿ, ಲಡಾಖ್ ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಅದು ಲಡಾಖ್ ಆಗಿದೆ. ಲಡಾಖ್ ಆದ್ಮೇಲೆ ಕಾಶ್ಮೀರ 2ನೇ ಕೇಂದ್ರಾಡಳಿತ ಪ್ರದೇಶ. ಹಾಗೇನೆ ಇಲ್ಲಿ ಒಂದು ಡೆಲ್ಲಿ ಇದೆ ನೋಡ್ರಿ, ಡೆಲ್ಲಿ ಇದು ಕೂಡ ಕೇಂದ್ರಾಡಳಿತ ಪ್ರದೇಶ, ಡೆಲ್ಲಿನೂ ಕೂಡ. ಹಾಗೆ ಚಂಡೀಗಢ ಕೂಡ, ಇದು ಕೂಡ ನಮ್ಗೇನು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಾಗಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ದಾದ್ರಾ ಅಂಡ್ ನಗರ್ ಹವೇಲಿ ಅಂತ, ಇವೆರಡು ಏನಾಗಿತ್ತಂದ್ರೆ ಮೊದಲು ಬೇರೆ ಬೇರೆ ದಾದ್ರಾ ನಗರ್ ಹವೇಲಿ ಮತ್ತು ಡಮನ್ ಡಿಯು ಇವೆರಡು ಬೇರೆ ಬೇರೆ ಆಗಿತ್ತು. ಈಗ ಎರಡನ್ನೂ ಕೂಡ ಮರ್ಜ್ ಮಾಡಿದ್ದಾರೆ, ಎರಡೂ ಸೇರಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ. ನೆಕ್ಸ್ಟ್ ಲಕ್ಷದ್ವೀಪ್, ಇದು 6 ಆದ್ರೆ ಅಂಡಮಾನ್ ನಿಕೋಬಾರ್ ಇದನ್ನು ಕೂಡ ಕೇಂದ್ರಾಡಳಿತ ಪ್ರದೇಶ, 7ನೇ ಸ್ಥಾನಮಾನ. ಕಡೆಯದಾಗಿ ಹೇಳೋದಾದ್ರೆ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಪುದುಚೇರಿ. ಈ ಪುದುಚೇರಿಯ ವಿಶೇಷ ಏನಪ್ಪಾ ಅಂದ್ರೆ, ಪುದುಚೇರಿ ಒಟ್ಟು 4 ಜಿಲ್ಲೆಗಳನ್ನ ಒಳಗೊಂಡಿದೆ, ಹಾಗೂ 3 ರಾಜ್ಯಗಳಲ್ಲಿದೆ. ಇದು ಪುದುಚೇರಿ ಮತ್ತು ಕಾರೈಕಲ್ 2 ಜಿಲ್ಲೆಗಳು ತಮಿಳುನಾಡಲ್ಲಿದ್ರೆ, ಮಾಹೆ ಅನ್ನುವಂತ ಜಿಲ್ಲೆ ಕೇರಳದಲ್ಲಿದೆ, ಯಾನಮ್ ಅನ್ನುವಂತ ಜಿಲ್ಲೆ ಇದೆಲ್ಲಿದೆ, ಇದು ಆಂಧ್ರ ಪ್ರದೇಶದಲ್ಲಿದೆ. ಹಾಗಾಗಿ ಒಟ್ಟು ಇನ್ನು ಏನು ಉಳಿಕೆ ಪ್ರದೇಶಗಳಿದಾವೆ ಇವೆಲ್ಲವೂ ಕೂಡ ರಾಜ್ಯ. ಇವಿಷ್ಟು ಕೇಂದ್ರಾಡಳಿತ ಪ್ರದೇಶವನ್ನ ಭಾರತ ಹೊಂದಿರುವಂತದ್ದು. ಹಾಗೆ ಭಾರತದ ರಾಜಧಾನಿ ನವದೆಹಲಿ, ಅದು ಇಲ್ಲಿ ಬರುತ್ತೆ ನೋಡ್ರಿ. ಸೊ ಡೆಲ್ಲಿ ಆಗ್ಲೇ ಮಾರ್ಕ್ ಮಾಡಿದೆ, ಅದನ್ನು ಕೂಡ ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಡೆಲ್ಲಿ ಭಾರತದ ರಾಜಧಾನಿ ಅಂತ ಹೇಳಿ ಕರಿತೀವಿ. ಸೊ ಇದು ಕೇಂದ್ರಾಡಳಿತ ಪ್ರದೇಶ ಕೊಡೋದು, ಹಾಗೂ ವಿಧಾನಸಭೆಯನ್ನು ಒಳಗೊಂಡಿದೆ. ನಮ್ಮ ದೇಶದಲ್ಲಿ ಏನು 8 ಕೇಂದ್ರಾಡಳಿತ ಪ್ರದೇಶ ಇದಾವೆ, ಅಷ್ಟರಲ್ಲಿ ವಿಧಾನಸಭೆಯನ್ನ ಒಳಗೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಅವು ಜಮ್ಮು ಕಾಶ್ಮೀರ, ಡೆಲ್ಲಿ, ಪುದುಚೇರಿ, ಈ 3 ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಲ್ಲ, ವಿಧಾನಸಭೆಯನ್ನ ಒಳಗೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶ ಇನ್ನೆಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲೂ ಇಲ್ಲ,
ಲಕ್ಷದ್ವೀಪಲ್ಲೂ ಇಲ್ಲ, ಹಾಗೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಅದು ಇಲ್ಲ. ಈಗ ಭಾರತದ ಅತಿ ಚಿಕ್ಕ ರಾಜ್ಯ, ಭಾರತದ ಅತಿ ಚಿಕ್ಕ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಗೋವಾ ವಿಸ್ತೀರ್ಣದಲ್ಲಿ. ಸೊ ಇದು ಅತಿ ಚಿಕ್ಕ ರಾಜ್ಯ ಆಗುತ್ತೆ. ಇಲ್ಲಿ ನೋಡ್ರಿ ಗೋವಾ ಎಲ್ಲಿ ಬರ್ತದೆ, ಗೋವಾ ಈ ಕಡೆ ಇಲ್ಲಿ ಕರ್ನಾಟಕದ ಗಡಿ ಇದೆ, ಇಲ್ಲಿ ಗೋವಾ ಇದೆ. ಇದು ಭಾರತದ ಅತಿ ಚಿಕ್ಕ ರಾಜ್ಯ ಆಗುತ್ತೆ. ಈ ರಾಜ್ಯ ಸ್ಥಾಪನೆ ಆಗಿದ್ದು 1987. ಅಲ್ಲಿವರೆಗೆ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ಗೋವಾ ಬಗ್ಗೆ. ಇದು 1961ರ ಕಾರ್ಯಾಚರಣೆಯಲ್ಲಿ ಇದನ್ನ ನಾವು ಫ್ರೆಂಚರಿಂದ ವಶಪಡಿಸ್ಕೊಂಡಿರುವಂಥದ್ದು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947 ಆದ್ರೂ ಇವು ನಮ್ಮ ಕೈಲಿ ಇರಲಿಲ್ಲ. ಗೋವಾ ಗೋವಾ ಇರಲಿಲ್ಲ. ಈ ಗೋವಾನ ವಶಪಡಿಸ್ಕೊಂಡ್ವಿ ಯಾವಾಗ 1961 ವಶಪಡಿಸ್ಕೊಂಡ್ಮೇಲೆ ಅದನ್ನ ಸ್ಟಾರ್ಟಿಂಗ್ ಅದನ್ನ ಏನ್ ಮಾಡಿದ್ರು, ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಿದ್ರು. ಎಲ್ಲಿವರೆಗೆ 1987 ಅಂದ್ರೆ 1987ರವರೆಗೆ ಇದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಆದ್ರೆ 87ರ ನಂತರ ಇದಕ್ಕೇನ್ ಮಾಡಿದ್ರು, ರಾಜ್ಯದ ಸ್ಥಾನಮಾನವನ್ನ ಕೊಟ್ರು. ಆಯ್ತಾ. ಸೊ ಹಾಗಾಗಿ ಅತಿ ಚಿಕ್ಕ ರಾಜ್ಯದ ಬಗ್ಗೆ ಮಾಹಿತಿಯ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಅದರ ವಿಶೇಷತೆನೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಈಗ ನೆಕ್ಸ್ಟ್ ಮುಂದಿನ ಅಂಶ ನೋಡೋದಾದ್ರೆ, ಅತಿ ದೊಡ್ಡ ರಾಜ್ಯ, ಅತಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯವನ್ನ ಯಾವ್ದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ನಾವು ಏನಂತ ಹೇಳ್ಬೇಕು, ರಾಜಸ್ಥಾನ ಅಂತ ಹೇಳ್ಬೇಕು. ಇಲ್ಲಿ ನೋಡ್ರಿ, ರಾಜಸ್ಥಾನ ಇದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂತ ಒಂದು ರಾಜ್ಯ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ, ಈಗಾಗಲೇ ನಾನು ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಲಡಾಖು. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಅದು ಲಕ್ಷದ್ವೀಪ್. ನೆಕ್ಸ್ಟ್ ಮುಂದುವರೆದು ಹೇಳೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅತಿ ದೊಡ್ಡ ಜಿಲ್ಲೆ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ನಮ್ಗೆ. ಅತಿ ದೊಡ್ಡ ಜಿಲ್ಲೆ ಗುಜರಾತ್ ಅಲ್ಲಿದೆ, ಕಚ್. ಗುಜರಾತ್ನ ಕಚ್ ಅಂತ, ಇಲ್ಲಿ ಗುಜರಾತ್ ಇದೆ, ಇಲ್ಲಿ ಒಂದು ಜಿಲ್ಲೆ ಇದೆ ಕಚ್ ಅಂತ ಹೇಳಿ. ಇದು ಭಾರತದ ಅತಿ ದೊಡ್ಡ ಜಿಲ್ಲೆ. ಹಾಗೆ ಅತಿ ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮಾಹೆ ಅನ್ನುವಂತ ಜಿಲ್ಲೆ. ಇದು ಅತಿ ಚಿಕ್ಕ ಜಿಲ್ಲೆ. ಇದು ಪುದುಚೇರಿಯ ರಾಜಧಾನಿ ಮಾಹೆ. ಇಲ್ಲಿ ನೋಡಿ ಕೇರಳದಲ್ಲಿದೆ ಇದು ಇದರೊಂದು ಭಾಗ, ಪುದುಚೇರಿಯ ಒಂದು ಭಾಗ ಈ ಒಂದು ಕೇಂದ್ರಾಡಳಿತ ಪ್ರದೇಶ. ಇದರ ಒಟ್ಟು ವಿಸ್ತೀರ್ಣ 7 ಕಿಲೋಮೀಟರ್ ಅಷ್ಟೇ. ಏನು ಮಾಹೆ ಇದೆ ಇದರ ಒಟ್ಟು ವಿಸ್ತೀರ್ಣ ಕೇವಲ 7 ಕಿಲೋಮೀಟರ್ ಅಷ್ಟೇ ಆಗಿದೆ. ಇದು ಅತಿ ಚಿಕ್ಕ ಜಿಲ್ಲೆ ಅಂತೇಳಿ ಅನಿಸ್ಕೊಳ್ಳುತ್ತೆ. ಹಾಗೆ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಕೇಳ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇವೆಲ್ಲ ಪ್ರತಿ ಸಲ ಕ್ವಶನ್ ಆಗ್ತಾ ಇರೋಂಥದ್ದೇನೆ. ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂತ ಹೇಳಿದ್ರೆ ಚಿಲ್ಕಾ ಸರೋವರ ಒಡಿಸ್ಸಾದಲ್ಲಿದೆ. ಒಡಿಸ್ಸಾ ಅನ್ನುವಂತ ಏನೋ ಒಂದು ರಾಜ್ಯ ಇದೆ, ಇಲ್ಲಿ ನೋಡ್ರಿ, ಇಲ್ಲಿ ಇದು ಒಡಿಸ್ಸಾ. ಈ ಒಡಿಸ್ಸಾದಲ್ಲಿ ಅತಿ ದೊಡ್ಡ ಏನು ಉಪ್ಪು ನೀರಿನ ಸರೋವರವನ್ನ ಒಳಗೊಂಡಿದೆ ಇಲ್ಲಿ. ಆಯ್ತಾ. ಹಾಗೆ ಇಲ್ಲಿ ಇನ್ನೊಂದು ಮಾಹಿತಿ ನೋಡೋದಾದ್ರೆ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು ಕಾಶ್ಮೀರಲ್ಲಿ ಬರುವಂತದ್ದು. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಎಲ್ಲಿಯಪ್ಪ ಅಂತಂದ್ರೆ ಅದು ಕಾಶ್ಮೀರಲ್ಲಿ ಬರುವಂತದ್ದು. ಹಾಗೆ ಇಲ್ಲಿ ಕಡೆಯದಾಗಿ ನೋಡೋದಾದ್ರೆ ಗಂಗಾ ನದಿ, ಇದನ್ನ ಪವಿತ್ರ ನದಿ ಅಂತ ಹೇಳಿ ಕರೀತಾರೆ. ಈ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ. ಇದು ಪುಣ್ಯ ನದಿ ಅಂತ ಕೂಡ ಕರೀತಾರೆ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಅತಿ ದೊಡ್ಡ ನದಿಗಳಲ್ಲಿ ಯಮುನಾ ನದಿನೂ ಕೂಡ ಒಂದು. ಆದ್ರೆ ಯಮುನಾ ನದಿ ಗಂಗಾ ನದಿಯ ಉಪನದಿ. ಈ ಪ್ರಶ್ನೆ ನೋಡ್ರಿ, ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಕೆಲಸಲ. ಭಾರತದ ಅತಿ ದೊಡ್ಡ ಉಪನದಿ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಅದನ್ನ ಯಮುನಾ ನದಿ ಅಂತ ಹೇಳಿ ಹೇಳ್ಬೇಕು. ಓಕೆ. ಸೊ ಮಾಹಿತಿಗಳು ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ತಲುಪುವಂತೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಇದು ಲಾಕ್ಡೌನ್ ಸಮಯ, ಲಾಕ್ಡೌನ್ ಜನಜೀವನ ಅಸ್ತವ್ಯಸ್ತ. ಲಾಕ್ಡೌನ್ ಏನಕ್ಕೆ, ಕೋವಿಡ್ ರೀಸನ್ಗೋಸ್ಕರ. ಆದ್ರೆ ಲಾಕ್ಡೌನ್ ಆಯ್ತು ಅಂತೇಳಿ ಟೈಮ್ ಏನು ನಿಂತ್ಕೊಂಡಿಲ್ಲ, ಟೈಮು ಅದು ಪಾಡಿಗೆ ಟೈಮ್ ಓಡ್ತಾ ಇದೆ. ಹಾಗಾಗಿ ನೀವು ಇವಾಗೇನು ಈ ಟೈಮ್ನ ಯುಟಿಲೈಸ್ ಮಾಡ್ಕೊತೀರಿ, ಇದು ನಿಮ್ಮ ಮುಂದಿನ ಜೀವನವನ್ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಸೊ ಒಂದಷ್ಟು
ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಸರ್ಕಾರದ ನಿಯಮಾವಳಿಗಳನ್ವಯ ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಂಡು ಹೋಗಿ ನೀವೇನ್ ಮಾಡ್ಬೇಕು, ಕೊರೋನಾ ನಿಮ್ಗೂ ಬರಬಾರ್ದು, ನಿಮ್ಮಿಂದ ಬೇರೆಯವ್ರಿಗೂ ಬರಬಾರ್ದು, ಈ ರೀತಿಯಾಗಿ ಬದುಕಿ ಅಂತೇಳಿ ಹೇಳ್ತಾ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗಿ. ಸೊ ಪರೀಕ್ಷೆಗಳಿಗೆ ಚೆನ್ನಾಗಿ ಸಿದ್ಧತೆ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.